ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪಕರಾದಂತಹ ಕುರುಬ ಕುಲದ ಹಕ್ಕಾಬುಕ್ಕರು ಕುರುಬ ಸಮುದಾಯದವರು ಅಲ್ಲ ಅಂತೇಳಿ ಕೊಪ್ಪಳದಲ್ಲಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಹಕ್ಕ ಬುಕ್ಕ ಅನ್ನೋ ಪದನೇ ಸುಳ್ಳು. ಹೌದೌದು ಸರ್. ಅದು ಶಾಸನದಲ್ಲಿ ಹುಕ್ಕ ಬುಕ್ಕ ಅಂತ ಇದೆ. ಇದನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನಿಮಗೆ. ಶಾಸನಗಳನ್ನು ನೀವು ಅಧ್ಯಯನ ಸುಮಾರು 500ಕ್ಕೂ ಹೆಚ್ಚು ಶಾಸನಗಳು ಸಂಗಮರ ಕಾಲದ್ದು ಸಿಕ್ಕಿದವು. ಇದು ನಿರಂತರವಾಗಿ ಬರ್ತಾ ಇದೆ. ಆದರೆ ಹಕ್ಕಾಬುಕ್ಕರು ಹುಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಸಂಸ್ಥಾಪನೆ ಮಾಡಿದ್ದಂತಹ ಹಾಲು ಮತದ ಹುಕ್ಕಬುಕ್ಕರು ಅವರು ಪಕ್ಕಾ ಕುರುಬರು. ಲಿಂಗದಳ್ಳಿ ಹಾಲಪ್ಪನವರು ನಮ್ಮ ಸಮಾಜದ ಹೆಮ್ಮೆಯ ಸಾಹಿತಿಗಳು. ಲಿಂಗದಳ್ಳಿ ಹಾಲಪ್ಪ ಅವರು 205 ದಾಖಲೆಗಳನ್ನು ಸಂಗ್ರಹಣ ಮಾಡಿ ಅವರು ಇಟ್ಕೊಂಡಿದ್ದಾರೆ. 205 ದಾಖಲೆಗಳು ಹೇಳ್ತಾ ಇದ್ದಾವೆ, ಶಾಸನಗಳು ಹೇಳ್ತಾ ಇದ್ದಾವೆ. ವಿದೇಶಿ ವಿದ್ವಾಂಸರು ಬರೆದಿರುವಂತಹ, ವಿದೇಶಿ ಇತಿಹಾಸಕಾರರು ಬರೆದಿರುವಂತಹ ಪುಸ್ತಕಗಳು ಹೇಳ್ತಾ ಇದೆ ಹಕ್ಕಾಬುಕ್ಕರು ಅಥವಾ ಹುಕ್ಕಾಬುಕ್ಕರು ಪಕ್ಕಾ ಕುರುಬರು, ಹಾಲು ಮತದವರು ಅಂತ. 205 ದಾಖಲೆಗಳು ಹೇಳ್ತಾ ಇದ್ರು ಸಹ ಇಲ್ಲಿ ಇಲ್ಲ ಹಕ್ಕಾಬುಕ್ಕರು ಕುರುಬರಲ್ಲ ಅಂತ ಹೇಳುವಂತಹ ವಿಚಾರಗಳಿದಾವಲ್ಲ. ನಾವಿದನ್ನು ಮಾರ್ಕೆಟಿಂಗ್ ಮಾಡ್ಕೊಳ್ಳೇ ಇಲ್ಲ. ಬಹಳಷ್ಟು ಬಾರಿ ನಾವು ಹೇಳ್ತಾ ಇರ್ತೀವಿ, ನಮ್ಮ ಸಮುದಾಯದ ಇತಿಹಾಸ ಪುರುಷರನ್ನ ಬೇರೆಯವರು ಹೈಜಾಕ್ ಮಾಡ್ತಾ ಇದ್ದಾರೆ. ಅವ್ರು ಹೈಜಾಕ್ ಮಾಡ್ತಾ ಇರುವುದಕ್ಕೆ ಕಾರಣ ಬೇರೆಯವ್ರು ಯಾರೂ ಅಲ್ಲ, ನಾವೇ. ಅಲ್ಲಿ ಒಬ್ರು ಹಳೇಬೀಡಿನ ಒಬ್ಬ ಚಿಕ್ಕರಂಗಯ್ಯ ಅನ್ನೋರು ಒಬ್ರು ಇತಿಹಾಸ ತಜ್ಞರು ಹೇಳ್ತಾರೆ, ಮೈಸೂರು ದಸರಾವನ್ನು ಪ್ರಾರಂಭ ಮಾಡಿದ್ದು ಕುರುಬ ಕುಲದ ಹಕ್ಕಾಬುಕ್ಕರು ಅಂತ ಹೇಳ್ತಾರೆ. ಒಂದು ಸುವರ್ಣ ವಾಹಿನಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಅವರು ನೇರವಾಗಿ ಹೇಳ್ತಾರೆ, ಮೈಸೂರು ದಸರಾವನ್ನು ಪ್ರಾರಂಭ ಮಾಡಿದ್ದು ಕುರುಬ ಕುಲದ ಹಕ್ಕಾಬುಕ್ಕರು, ಮೈಸೂರು ದಸರಾವನ್ನು ಪ್ರಾರಂಭ ಮಾಡಿದ್ದು ಅಂತೇಳಿ ತಲಕಾಡಿನ ಚಿಕ್ಕರಂಗಯ್ಯನವರು ಹೇಳುವಂತಹ ಮಾತುಗಳು. ಇದು ಕಣ್ಣು ಮುಂದೆ ಇರುವಂಥದ್ದು, ಇದು ಇತಿಹಾಸದ್ದು ಅಲ್ಲ. ಇದು ಇಷ್ಟೆಲ್ಲ ಇದೆ ನಮ್ಮಲ್ಲಿ. ಆದರೆ ನಮಗೆ ನಮ್ಮ ಸಮುದಾಯದ ಇತಿಹಾಸ ಪುರುಷರನ್ನ ಅವರಿಗೆ ಮಾರ್ಕೆಟಿಂಗ್ ಮಾಡ್ಕೊಳಕ್ಕೆ ನಮಗೆ ಬರ್ತಾ ಇಲ್ಲ. ಲಿಂಗದಳ್ಳಿ ಹಾಲಪ್ಪ ಅವರು 205 ದಾಖಲೆಗಳನ್ನು ಇಟ್ಕೊಂಡು ಪುಸ್ತಕವನ್ನು ಬರೆದಿದ್ದಾರೆ, ಸಂಗ್ರಹಣ ಮಾಡಿದ್ದಾರೆ, ಎಲ್ಲವನ್ನೂ ಇಟ್ಕೊಂಡಿದ್ದಾರೆ. ವಿದೇಶಿ ವಿದ್ವಾಂಸರು, ಭಾರತದ ಇತಿಹಾಸರು, ಕರ್ನಾಟಕದ ವಿದ್ವಾಂಸರು, ಇತಿಹಾಸಕಾರರು ಎಲ್ಲರೂ ಬರೆದಿರುವಂತಹ ದಾಖಲೆಗಳು ಇದ್ದಾವೆ. ಅವರು ನಮ್ಮ ರೇವಣ್ಣರ ಜೊತೆಯಲ್ಲಿ ಮಾತನಾಡಿರುವಂತಹ ವಿಡಿಯೋದಲ್ಲಿ ಅವರು ಹೇಳಿದ್ದಾರೆ. ಆದರೂ ಸಹ ನಮಗೆ ಈ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಏನು ಚರ್ಚೆ ಮಾಡ್ತೀವಿ? ಬೇಡದ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ. ರಾಜಕೀಯ ನಾಯಕರಿಗೆ ಹುಜೂರ್ ಅಂತೀವಿ. ಅಂತೀರಿ. ರಾಜು ಮೌರ್ಯ ಏನೋ ಹಾಕ್ಬಿಟ್ಟಿದ್ದಾನೆ, ಅಣ್ಣ 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 ನೋಡಿ 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 ಅಂತ ತಗೊಂಡೋಗಿ ಅಲ್ಲಿ ತೋರಿಸುವಂಥ ವಿಚಾರಗಳನ್ನು, ರಾಜು ಮೌರ್ಯ ಯಾವ ವಿಚಾರವನ್ನು ಧ್ವನಿ ಎತ್ತುತ್ತಾ ಇದ್ದಾನೆ, ಅದಕ್ಕೆ ಪೂರಕವಾಗಿ ನನ್ನದೇ ವಿಚಾರ ಇದು ನನ್ನದೇ, ನನಗೂ ಸಂಬಂಧಪಟ್ಟಿದೆ, ಅದಕ್ಕೆ ನಾನು ಕೈ ಜೋಡಿಸ್ಬೇಕು ಅಂತೇಳಿ ಅನಿಸೋದಿಲ್ಲ ಈ ಕುರುಬರಿಗೆ. ಇಲ್ಲಿ ಎಲ್ಲೋ ಒಂದು ಕಡೆ ಲಾಭ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ, ಯಾರನ್ನೋ ಮೆಚ್ಚೋದಕ್ಕೋಸ್ಕರವಾಗಿ ಸತ್ಯವನ್ನು ಹೇಳುವಂಥವನನ್ನೇ ತಪ್ಪಿತಸ್ಥನನ್ನು ಮಾಡುವಂತಹ ಕೆಲಸಕ್ಕೆ ನಮ್ಮಲ್ಲಿರುವಂತಹ ಒಂದಷ್ಟು ಜನ ಇದ್ದಾರೆ. ನಾವು ಗಮನಿಸ್ತಾ ಇದ್ದೇವೆ. ಇಲ್ಲಿ ದಾಖಲೆಗಳನ್ನೇ ಇಟ್ಟುಕೊಂಡೇ ಮಾತಾಡ್ತಾ ಇರುವಂಥದ್ದು, ದಾಖಲೆ ಬಿಟ್ಟು ಯಾರೂ ಮಾತಾಡ್ತಾ ಇಲ್ಲ. ಇವತ್ತು ಶ್ರೀಮದ್ ಜಗದ್ಗುರು ರೇವಣ ಸಿದ್ದೇಶ್ವರರು ಹಾಲುಮತದ ಜಗದ್ಗುರುಗಳು, ಕುಲಗುರುಗಳು, ಅಂತಹ ರೇವಣ ಸಿದ್ದೇಶ್ವರರನ್ನು ಹೈಜಾಕ್ ಮಾಡಿ ರೇಣುಕಾಚಾರ್ಯರನ್ನಾಗೆ ಮಾಡಿ ಸರ್ಕಾರದ ಮುಂದೆ ರೇಣುಕಾಚಾರ್ಯರ ಜಯಂತಿಯನ್ನು ಮಾಡಿಸ್ತಾರೆ. ನಾವು ಬಾಯಿ ಬಡ್ಕೊಳ್ತಾ ಇದ್ದೇವೆ. ಅವರು ಜಯಂತ್ಯೋತ್ಸವವನ್ನು ಸರ್ಕಾರಿ ಆಚರಣೆ ಮಾಡಿದ ತಕ್ಷಣ ನಾವು ಇದ್ದಕ್ಕಿದ್ದಂಗೆ ಎದ್ದುಬಿಟ್ಟು ಸರ್ಕಾರದ ಮುಂದೆ ಏನು ಹೇಳ್ತಾ ಇದ್ದೀವಿ? ರೇವಣ ಸಿದ್ದೇಶ್ವರ ಜಯಂತಿ ಮಾಡಿ. ಇದೇ ಬುದ್ಧಿ ಮೊದಲೇ ಇದ್ದಿದ್ರೆ ನಮ್ಗೆ ಇವತ್ತರೆಗೂ ಯಾರು ಇತಿಹಾಸ ಪುರುಷರು, ಕುರುಬ ಕುಲದ ಯಾರು ಇತಿಹಾಸ ಪುರುಷರು ಅನ್ನೋದೇ ಗೊತ್ತಿಲ್ಲ ನಮಗೆ. ಮೊನ್ನೆ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ದಿನಾಚರಣೆ ಆಯಿತು. ಎಷ್ಟು ಜನಕ್ಕೆ ಗೊತ್ತು ಏಪ್ರಿಲ್ 18ನೇ ತಾರೀಕು ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ದಿನಾಚರಣೆ ಅಂತೇಳಿ? ಬೇಕಾಗಿಲ್ಲ. ಈ ಸಮುದಾಯದ 14 ಜನ ಶಾಸಕರು, ಒಬ್ಬರು ಸತ್ತಿದ್ದಾರೆ, 13 ಜನ ಶಾಸಕರು, 2 MLCಗಳಿದ್ದೀರಲ್ಲ, ಯಾರಿಗಾದರೂ ಸಹ ಈ ಸಮುದಾಯದಲ್ಲಿ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪಕರು ಹಕ್ಕಾಬುಕ್ಕರು, ಅವರು ಹಾಲು ಮತದವರು, ನಾವು ಅವತ್ತೊಂದು ದಿವಸ ನಾವು ಕಾರ್ಯಕ್ರಮಗಳನ್ನು ಮಾಡಿಸ್ಬೇಕು ಅಂತೇಳಿ ಒಬ್ಬ ಶಾಸಕರಿಗಾದರೂ ಅನಿಸಿದೆಯಾ? ಅನಿಸೇ ಇಲ್ಲ. ಅವ್ರಿಗೆ ಗೊತ್ತೇ ಇಲ್ಲ. 25ನೇ ತಾರೀಕು ಏಪ್ರಿಲ್ 25ನೇ ತಾರೀಕು ಮಾರ್ಚ್ 25ನೇ ತಾರೀಕು ಕುರುಬ ಜಯಂತಿ ಆಗುತ್ತೆ.
ಕುರುಬ ಜಯಂತಿ ಆಗುತ್ತೆ. ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಜಾತಿಗೆ ಜಯಂತಿ ಇದ್ದರೆ ಅದು ಕುರುಬರಿಗೆ ಮಾತ್ರ. ಎಷ್ಟು ಜನಕ್ಕೆ ಗೊತ್ತಿತ್ತು ಅದನ್ನು ನಾವು ಪ್ರತಿ ವರ್ಷ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆದರೂ ಸಹ ಯಾರಿಗಾದರೂ ಈ ಕುರುಬ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಅನಿಸಿದೆಯಾ, ಗೊತ್ತಿದೆಯಾ? ಅರೆ, ನಿಮ್ಮ ಶ್ರೇಷ್ಠತೆಯ ಬಗ್ಗೆ ಸಾರುವಂತಹ ಕುರುಬ ಜಯಂತಿ, ನಿಮ್ಮ ಶ್ರೇಷ್ಠತೆಯನ್ನು ಸಾರುವಂತಹ ವಿಜಯನಗರ ಸಾಮ್ರಾಜ್ಯ ಸಂಸ್ಥಾಪನಾ ದಿನಾಚರಣೆ, ನಿಮ್ಮ ಶ್ರೇಷ್ಠತೆಯನ್ನು ಸಾರುವಂತಹ ಇತಿಹಾಸ ಪುರುಷರ ಜನ್ಮ ದಿನಾಚರಣೆ, ನಿಮ್ಮ ಶ್ರೇಷ್ಠತೆಯನ್ನು ಸಾರುವಂತಹ ಕುರುಬ ಗೊಲ್ಲಾಳೇಶನ ಇತಿಹಾಸ, ನಿಮ್ಮ ಶ್ರೇಷ್ಠತೆಯನ್ನು ಸಾರುವಂತಹ ಸಿದ್ದನಗೌಡ ಪಾಟೀಲರ ಜನ್ಮ ದಿನಾಚರಣೆ, ನಿಮ್ಮ ಶ್ರೇಷ್ಠತೆಯನ್ನು ಸಾರುವಂತಹ ಮೇ 31ನೇ ತಾರೀಕು ಅಹಲ್ಯಾಬಾಯಿ ಹೋಳ್ಕರ್ ಜಯಂತ್ಯೋತ್ಸವ, ಇವೆಲ್ಲವೂ ನಿಮ್ಮ ಶ್ರೇಷ್ಠತೆ ರೀ. ಕನಕದಾಸರ ಜಯಂತ್ಯೋತ್ಸವ, ಸಂಗೊಳ್ಳಿ ರಾಯಣ್ಣರ ಜಯಂತ್ಯೋತ್ಸವ, ಸಂಗೊಳ್ಳಿ ರಾಯಣ್ಣನವರ ಬಲಿದಾನ ದಿವಸ, ಇವೆಲ್ಲವೂ ಸಹ ಕುರುಬ ಸಮುದಾಯದ ಶ್ರೇಷ್ಠತೆಯನ್ನು ಸಾರುವಂಥದ್ದು. ರೇವಣಸಿದ್ದೇಶ್ವರ ಜಯಂತ್ಯೋತ್ಸವವು ಸಹ ನಿಮ್ಮ ಶ್ರೇಷ್ಠತೆಯನ್ನು ನೆನಪಿಸ್ಕೊಳ್ಳುವಂಥದ್ದು. ನೀವು ಮಾಡ್ತಾ ಇರುವುದು ಏನು? ನಿಸ್ಸಹಾಯಕರಾಗಿ ನಿಶ್ಶಕ್ತರಾಗಿ ಇವತ್ತು ರಾಜಕಾರಣಿಗಳನ್ನು ಓಲೈಸಿಕೊಂಡು ಇಡೀ ಸಮುದಾಯ ಪಾತಾಳಕ್ಕೆ ಹೋಗ್ತಿದ್ರು ಸಹ, ಹಕ್ಕಾಬುಕ್ಕರು ನಮ್ಮವರು ಅಂತ ಹೇಳ್ತಿದ್ರು ಸಹ ಅದನ್ನು ಮಾರ್ಕೆಟಿಂಗ್ ಮಾಡ್ಕೊಳ್ಳೋಕ್ಕಾಗದೆ ನಮ್ಮ ನಿಶ್ಶಕ್ತಿಯನ್ನು ಬೇರೆಯವ್ರ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀವಲ್ಲ. ನಾವು ಪದೇ ಹೇಳ್ತಾನೆ ಇರ್ತೀವಿ, ಸಮುದಾಯದಲ್ಲಿ ಈ ರೀತಿಯಾಗಿಂತಹ ಘಟನೆಗಳು ನಡೀತಾ ಇದ್ದಾವೆ. ಕಾಲೆಳೆಯುವಂತಹ ಕೆಲವು ಜನ ಇದ್ದಾರೆ. ಮನಸ್ಸು ಕಲುಷಿತಗೊಳ್ಳುವಂತಹ ಜನರು ಕೆಲವು ಜನ ಇದ್ದಾರೆ. ಮೈಂಡ್ ಗೇಮ್ ಮಾಡೋದಕ್ಕೆ ಅಂತ ಕೆಲಸ ಬರ್ತಾರೆ. ಆದರೆ ಸಮಾಜವನ್ನು ಜಾಗೃತಗೊಳಿಸೋದಕ್ಕೆ, ಸಂಘಟನೆ ಮಾಡೋದಕ್ಕೆ, ಸಮಾಜದಲ್ಲಿರುವಂಥ ತಪ್ಪುಗಳನ್ನು ತೋರಿಸೋದಕ್ಕೆ, ಈ ಸಮಾಜಕ್ಕೆ ಬೇಕಾಗಿರುವಂತಹ ವಿಚಾರಗಳನ್ನು ತಿಳಿಸೋದಕ್ಕೆ ನಾವು 18 ವರ್ಷಗಳಿಂದ ನಾವು ತೊಡಗಿಸ್ಕೊಳ್ತಾ ಇದ್ದೀವಲ್ಲ. ಈಗ ಒಂದು 7-8 ತಿಂಗಳಿಂದ ಕನಕ ಟಿವಿಯ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಆಡಿಯೋ ಮೂಲಕ, ಟೆಕ್ಸ್ಟ್ ಮೂಲಕ, ಪತ್ರಿಕೆ ಮೂಲಕ, ಟೆಕ್ಸ್ಟ್ ಮೂಲಕ ನಾವು ಹೇಳ್ತಾನೆ ಬರ್ತಿದ್ವಿ. ಆದರೂ ಸಹ ಈ ಸಮುದಾಯಕ್ಕೆ ಗಡುಸುತನ ಅನ್ನೋದೇ ಇಲ್ದಂಗೆ ಕಾಣ್ತಾ ಇದೆ. ಲಿಂಗದಳ್ಳಿ ಹಾಲಪ್ಪನವರು ರೇವಣ್ಣ ಜೊತೆ ಮಾತನಾಡಿರುವಂತಹ ಮಾತುಗಳನ್ನು ಕೇಳಿ, ಹಕ್ಕಾಬುಕ್ಕರು ಅಥವಾ ಹುಕ್ಕಾಬುಕ್ಕರು ಕುರುಬ ಕುಲದವರು ರೀ, ಕುರುಬ ಕುಲದವರು, ನಿಮ್ಮ ಕುಲದವರು, ಎದೆ ತಟ್ಟಿ ಹೇಳುವಂತಹ ಹಾಲು ಮತದ ಕುರುಬರು ಕಣ್ರಿ. ಹಕ್ಕಾಬುಕ್ಕರು ಹಾಲು ಮತದ ಕುರುಬರು. ವಿಚಾರ ಮಾಡಿ, ಎಲ್ಲಿಯವರೆಗೂ ನೀವು ನಿಸ್ಸಹಾಯಕರಾಗಿ ನಮಗೆ ಯಾಕೆ ಅಂತ ಬಂದಿದ್ದಕ್ಕೆ ಇವತ್ತು ಇಡೀ ಕುರುಬ ಸಮುದಾಯ ಇವತ್ತು ಪಾತಾಳಕ್ಕೆ ನೆಲ ಕಚ್ತಾ ಇರುವಂಥದ್ದು, ಪಾತಾಳಕ್ಕೆ ಹೋಗಿರುವಂಥದ್ದು, ಶೂನ್ಯದತ್ತ ಹೋಗ್ತಾ ಇರುವಂಥದ್ದು, ಯಾವ ಕ್ಷೇತ್ರದಲ್ಲೂ ಮುನ್ನಡೆ ಇಲ್ಲಂತರೋದು. ಇವತ್ತು ಪ್ರಧಾನ ಮಂತ್ರಿಗಳು ಬೇರೆ ಸಮುದಾಯದ ಮಠಗಳಿಗೆ ಬರ್ತಾರೆ, ನಮ್ಮ ಸಮುದಾಯದ ಮಠಗಳಿಗೆ ನಮ್ಮ ಸಮುದಾಯದ ಮುಖ್ಯಮಂತ್ರಿಗಳೇ ಬರೋದಿಲ್ಲ. ಅಂದರೆ ಈ ಸಮುದಾಯದ ಮೇಲೆ ಎಷ್ಟೊಂದು ಗೌರವ ಇದೆ, ಅಭಿಮಾನ ಇದೆ ಅಂತೇಳಿ ನಮಗೆ ನಾವೇ ತಿಳ್ಕೊಳ್ಬೇಕಾಗುತ್ತೆ. ಬಂಧುಗಳೇ, ನಾವು ಈ ಸಮಾಜದಲ್ಲಿ ಹುಟ್ಟಿದ್ದೀವಿ ಅಂತಂದರೆ ಈ ಸಮಾಜದ ಋಣ ನಮ್ಮ ಮೇಲೆ ಇದೆ. ಆ ಋಣವನ್ನು ತೀರಿಸೋದಕ್ಕೆ ಒಂದು ಅವಕಾಶ ಸಿಗುತ್ತೆ, ಅವಕಾಶವನ್ನು ಬಳಸ್ಕೊಳ್ಳಿ ಅಂತ ಅಷ್ಟೇ ನಾವು ಹೇಳುವಂಥದ್ದು. ಹಕ್ಕ ಬುಕ್ಕ ಅನ್ನೋ ಪದನೇ ಸುಳ್ಳು. ಹೌದೌದು ಸರ್. ಅದು ಶಾಸನದಲ್ಲಿ ಹುಕ್ಕ ಬುಕ್ಕ ಅಂತ ಇದೆ. ಇದನ್ನೊಂದು ಕ್ಲಾರಿಫಿಕೇಶನ್ ಕೊಟ್ಟು ಬಿಡ್ತೀನಿ ನಿಮಗೆ. ಶಾಸನಗಳನ್ನು ನೀವು ಅಧ್ಯಯನ ಸುಮಾರು 500ಕ್ಕೂ ಹೆಚ್ಚು ಶಾಸನಗಳು ಸಂಗಮರ ಕಾಲದ್ದು ಸಿಕ್ಕಿದವು. ಇನ್ನೊಂದು ಪ್ರಶ್ನೆ ಸರ್, ತಾವು ಸಾಕಷ್ಟು ಯೂಟ್ಯೂಬ್ ನಲ್ಲಿ ವಿಡಿಯೋಗಳಲ್ಲಿ ಸಂದರ್ಶನ ಕೊಟ್ಟಂತ ಸಮಯದಲ್ಲಿ ಮಾಹಿತಿ ಕೊಡ್ತಿರ್ತೀರಿ. ಸುಮಾರು ಕಾಮೆಂಟ್ ಬಾಕ್ಸ್ ನಲ್ಲಿ ಒಂದು ಓದುಗರು ಮತ್ತು ಆ ವಿಡಿಯೋವನ್ನು ವೀಕ್ಷಣೆ ಮಾಡೋರು ನಿಮ್ ಕೇಳಿದಾರೆ, ಸರ್ ಅದು ಅಕ್ಕ ಬುಕ್ಕರು ಸರ್, ನೀವು ಉಕ್ಕ ಬುಕ್ಕರ್ ಅಂತ ಇದ್ದೀರಲ್ಲ, ಮಿಸ್ ಆಗಿ ಅಂತ ಇದ್ದೀರಾ ಅಂತ ಕೇಳಿದ್ರು. ನಾನು ಅವ್ರಿಗೆ ಸಾಕಷ್ಟು ಜನರಿಗೆ ಉತ್ತರ ಕೊಟ್ಟೆ ಸರ್. ಆಕ್ಚುಲಿ ಅದು ಅಕ್ಕ ಬುಕ್ಕರ್ ಅಲ್ಲ, ಉಕ್ಕ ಬುಕ್ಕರ್ ಅಂತ ಈ ಮೂಲಕ ನೀವು ಈ ಒಂದು ವಿಡಿಯೋ ಕೊಟ್ಟು ಬಿಡ್ತೀನಿ. ಹುಕ್ಕ ಅಂದ್ರೆ ಹೂವಪ್ಪ ಅಂತ ಅವನ ಹೆಸರು. ಓಹೋ. ಈಗ ಹೂವಿನ ಕೇರಿ ಹುಕ್ಕೇರಿ ಆಗಿದೆ, ಬೆಳಗಾವಿ ಜಿಲ್ಲೆಯಲ್ಲಿ ಇದೆ ಅಲ್ಲ, ಹಾಗೆ ಹೂವಿನ ಕೇರಿ ಹೇಗೆ ಹುಕ್ಕೇರಿ ಆಗಿದೆಯೋ ಅದೇ ತರ ಹೂವಪ್ಪ ಹೂಗ ಹೂಕ ಹುಕ್ಕ ಹುಕ್ಕ ಅಂದ್ರೆ ಆತನ ಹೆಸರು, ಮೂಲ ಹೆಸರು ಹುಕ್ಕಪ್ಪ, ಅದು ಹೂವಪ್ಪ ಅಂತ. ಬುಕ್ಕನ ಹೆಸರು ಬೂತಪ್ಪ ಅಂತ, ಬೂತ್ಕ ಬೂಕ ಬುಕ್ಕ ಅಂತ. ಬುಕ್ಕ ಅಂದ್ರೆ ಅರ್ಥನೇ ಆಡು ಅಂತ ಅರ್ಥ. ಬುಕ್ಕ ಪದದ ಅರ್ಥ ಆಡು. ಬೂಕ ಅಂದ್ರೆ ಆಡು. ಡಿಸೋಜ ಅನ್ನುವಂತ ಬುಕ್ಕನ ಕಾಲದಲ್ಲಿ ಬಂದಂತ ಸೌಜ ಅನ್ನುವಂತ ವಿದೇಶಿ ವಿದ್ವಾಂಸರೇ ಕ್ಲಾರಿಫಿಕೇಶನ್ ಕೊಟ್ಟಾರೆ. ದ ಬುಕೋ ಈಸ್ ಎ ಶೆಪರ್ಡ್ ಅಂತ ಹೇಳ್ತಾರೆ. ಹೀಗೆ ಹುಕ್ಕ ಬುಕ್ಕನ ಹೆಸರಿನಲ್ಲಿಯೇ ಮಿಥ್ಯ ಇದೆ, ಸುಳ್ಳಿದೆ. ಅದನ್ನು ಮೊದಲು ನಾವು ತಿದ್ದಿಕೋಬೇಕು. ಒಂದನೇದು. ಖಂಡಿತ. ಎರಡನೇದು, ವಿಜಯನಗರ ಸಾಮ್ರಾಜ್ಯ ಅಂತ ಯಾವ ಶಾಸನದಲ್ಲಿಯೂ ಪ್ರಸ್ತಾಪ ಇಲ್ಲ.
ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಹೆಸರೇ ಪ್ರಸ್ತಾಪ ಇಲ್ಲ ಸರ್. ಹೆಸರೇ ಇಲ್ಲ, ಕರ್ನಾಟಕ ಸಾಮ್ರಾಜ್ಯ ಅಂತಾನೆ ಇದೆ. ಮತ್ತೆ ಯಾಕೆ ಸರ್ ಈ ತರ ಈಗ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯದ ರಾಜಧಾನಿ ಆದ್ದರಿಂದ ಜನವಾಡಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತಾರೆ. ಬಟ್ ನೀವು ಯಾವ ಶಾಸನದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತ ತೋರಿಸಿ ನೋಡೋಣ, ಇಲ್ಲ ಇಲ್ಲ ಅನ್ನಂಗೆ ಸರ್. ಇರೋದೇ ಕರ್ನಾಟಕ ಸಾಮ್ರಾಜ್ಯ ಅಂತ. ಭಾರತದ ಇತಿಹಾಸದಲ್ಲಿ ಮೌರ್ಯರಿಂದ ಇತ್ತೀಚಿನ ಸಂಸ್ಥಾನಾಧಿಪತಿಗಳಾದಂತಹ ಇದು ಮೈಸೂರು ಅರಸರವರೆಗೂ ನಾವು ಕರ್ನಾಟಕ ಸಾಮ್ರಾಟರು ಅಂತ ಹೇಳಿಕೊಂಡ ರಾಜರು ಯಾರೂ ಇಲ್ಲ. ಮೊಟ್ಟ ಮೊದಲು ನಾವು ಕರ್ನಾಟಕ ಸಾಮ್ರಾಜ್ಯದವರು, ನಮ್ಮದು ಕರ್ನಾಟಕ ಸಾಮ್ರಾಜ್ಯ, ಕರ್ನಾಟಕ ರಾಜ್ಯ ರಮಾರಮಣ ಅಂತ ಹೆಸರು ಇಟ್ಟುಕೊಂಡವರು ವಿಜಯನಗರದವರು. ಭಾಷೆಯ ತಳಹದಿಯ ಮೇಲೆ ರಾಜ್ಯವನ್ನು ಕಟ್ಟಿದವರು. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯ ರಮಾರಮಣಿ ಅನ್ನುವಂತ ಬಿರುದು ಕೂಡ ವಿಜಯನಗರ ಸಾಮ್ರಾಜ್ಯ ಅರಸರಿಗೆ ಇದೆ. ಜೊತೆಗೆ ಧರ್ಮದ ಆಧಾರದಲ್ಲಿಯೂ ಅವರು ಸಾಮ್ರಾಜ್ಯವನ್ನ ಕಟ್ಟಿದ್ರು. ಹಿಂದೂ ರಾಯ ಸುರತ್ರಾಣ ಅಂತ ಅವ್ರಿಗೆ ಬಿರುದಿತ್ತು. ಭಾಷೆಯ ಆಧಾರದ ಮೇಲೆ ಮೊಟ್ಟ ಮೊದಲನೇದಾಗಿ, ನಂತರ ತಮ್ಮ ಧರ್ಮ ಆಚರಣೆ ಸಂಪ್ರದಾಯಗಳ ಆಧಾರದ ಮೇಲೆ ಯಾವುದಾದ್ರೂ ಸಾಮ್ರಾಜ್ಯ ಹುಟ್ಟಿತ್ತಪ್ಪ ಈ ಭಾರತದಲ್ಲಿ ಅಂದ್ರೆ ಅದು ವಿಜಯನಗರ. ನಿಜ ಸರ್. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹುಕ್ಕ ಬುಕ್ಕ ಹೇಗೆ ಹಕ್ಕ ಬುಕ್ಕ ಆಗಿದೆಯೋ ಅದು ಜನವಾಡಿಕೆಯ ಮಿಥ್ಯೆ. ಎರಡನೇದು, ಕರ್ನಾಟಕ ಸಾಮ್ರಾಜ್ಯ ಹೇಗೆ ವಿಜಯನಗರ ಆಗಿದೆಯೋ ಅದು ಎರಡನೇ ಮಿಥ್ಯೆ.